ತಿಂಗಳ ನಂತರ ಧರ್ಮಸ್ಥಳ ಫೈಲ್ಸ್ನ ಆಕ್ಟರ್, ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟರ್ಗಳ ಮುಖವಾಡ ಕಳಚಿ ಬಿದ್ದಿದೆ. ಆದರೆ ಈ ಮೆಗಾ ಸೀರಿಯಲ್ನ ಪ್ರೊಡ್ಯೂಸರ್ ಯಾರು, ಇದಕ್ಕೆ ಫಂಡಿಂಗ್ ಮಾಡಿದವರು ಯಾರು, ಇದರ ಹಿಂದಿರುವ ಮಾಸ್ಟರ್ ಮೈಂಡ್ ಯಾರು ಅನ್ನೋದು ಈಗಲೂ ಕೂಡ ನಿಗೂಢವಾಗಿ ಉಳಿದಿದೆ. ಧರ್ಮಸ್ಥಳ ಅನ್ನೋ ಪುಣ್ಯಕ್ಷೇತ್ರದಲ್ಲಿ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಅವರನ್ನ ಕೊಲೆ ಮಾಡಲಾಗಿದೆ. ಆ ಕೊಲೆಯಾದ ಹೆಣ್ಣು ಮಕ್ಕಳ ಶವಗಳನ್ನ ನಾನೇ ಕೈಯಾದ್ರೆ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದ ಈ ಮುಸುಕುದಾರಿಯ ಅಸಲಿಯತ್ತು ಬಹುತೇಕ ಬಯಲಿಗೆ ಬಂದಿದೆ. ವೀಕ್ಷಕರೇ, SIT ತನಿಖೆ ಮುಗ್ದೋಗಿಲ್ಲ. ತನಿಖೆ ಆಕ್ಚುಲಿ ಈಗ ಪ್ರಾರಂಭ ಆಗತ್ತೆ. ಆ ತನಿಖೆಗೆ ಸಂಪೂರ್ಣವಾದ ಗೌರವವನ್ನ ಕೊಡ್ತಾ ನಾವು ಮೀಡಿಯಾ ಟ್ರಯಲ್ ಹಿಂದೂ ಮಾಡಿಲ್ಲ, ಇವತ್ತೂ ಕೂಡ ಮಾಡಿಲ್ಲ ಅಂತ ಹೇಳ್ತಾ ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿಯ ಆಧಾರದ ಮೇಲೆನೆ ಇವತ್ತಿನ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಷಡ್ಯಂತರ ಬಯಲಾಗೋಯ್ತಾ? ಷಡ್ಯಂತರದ ಭಾಗವಾಗಿದ್ದು ಇದೇ 4 ಹೆಸರ, ತಿಮಿರೋಡಿ ಅಂಡ್ ಗ್ಯಾಂಗ್, ಹಾಗೆ AI ವಿಡಿಯೋ ಮಾಡ್ತಿದ್ದ ಸಮೀರ್ ಅಂಡ್ ಗ್ಯಾಂಗ್, ಇಷ್ಟೇ ಜನನ? ಅಥವಾ ಈ ಷಡ್ಯಂತರದ ಜಾಡು, ಇದರ ಮೂಲ ಬೇರು ಇನ್ನೂ ಕೂಡ ರಹಸ್ಯವಾಗಿ ಉಳಿದಿದೆಯಾ? ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ನಿರಂತರವಾಗಿ ಆಗ್ತಾ ಇರುವ ಈ ರೀತಿಯ ಮಾರ್ಮಿಕ ಆಘಾತಗಳು ಇನ್ನೂ ಕೂಡ ಹಿಂದೂಗಳು ಇನ್ನೆಷ್ಟು ಸಹಿಸ್ಕೊಂಡು ಕೂರ್ಬೇಕು? ಸುಮ್ಮನೆ ಎಲ್ಲವನ್ನ ನಂಬ್ತಾ ಕೂದ್ರೆ ಮುಂದೊಂದು ದಿನ ಇದರ ಪರಿಣಾಮ ಏನಾಗಬಹುದು? ಈ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಚರ್ಚೆಯಲ್ಲಿ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವಕೀಲರಾದ ಸೂರ್ಯಮುಕುಂದರಾಜ್ ಅವರಿದ್ದಾರೆ. ಪಾರ್ಟಿಯನ್ನ ರೆಪ್ರೆಸೆಂಟ್ ಮಾಡಿದ್ರು ಕೂಡ ಇವತ್ತು ಹೆಚ್ಚಾಗಿ ವಕೀಲರಾಗಿ ಮಾತನಾಡ್ತಿರೋದ್ರಿಂದ ಅವರನ್ನ ವಕೀಲರಾದ ಸೂರ್ಯಮುಕುಂದರಾಜ್ ಅಂತ ಹೇಳಿ ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ನಮ್ಮ ಮೆಗಾ ಡಿಬೇಟ್ ನಲ್ಲಿ ಅನೇಕ ಮಂದಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಮೀಜಿ, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತೀನಿ. ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಂಜುನಾಥನ ಸನ್ನಿಧಿ, ಅದಕ್ಕೆ ಸತತವಾಗಿ 10ಕ್ಕೂ ಹೆಚ್ಚು ವರ್ಷಗಳಿಂದ, ನಾನು ಈಗ SIT ಫಾರ್ಮ್ ಆಯ್ತು, ಅದಕ್ಕೆ ಹಿಂದೆ ಬಂದ AI ವಿಡಿಯೋ ಅಲ್ಲಿಂದ ಪ್ರಾರಂಭ ಮಾಡ್ತಿಲ್ಲ, 10ಕ್ಕೂ ಹೆಚ್ಚು ವರ್ಷಗಳಿಂದ ನಿರಂತರವಾಗಿ ಕಳಂಕವನ್ನ ಮೆತ್ತೋ ಪ್ರಯತ್ನ ಮಾಡ್ಲಾಗ್ತಾ ಇತ್ತು. ಒಂದು ಹಂತಕ್ಕೆ, ಕೇವಲ ಒಂದು ಹಂತಕ್ಕೆ ಕಳಂಕ ಇವತ್ತಿನಿಂದ ಕಳಿಯೋಕ್ ಪ್ರಾರಂಭ ಆಗಿದೆ. ಇದರ ಯಶಸ್ಸು ಯಾರಿಗೆ ಸಲ್ಲಬೇಕು? ಹಿಂದೂ ಮುಖಂಡರಿಗ, ಮಠಮಾನ್ಯಗಳ ಮುಖ್ಯಸ್ಥರಿಗ, ಅಥವಾ ಬಿಜೆಪಿ, ಕಾಂಗ್ರೆಸ್ ಸರ್ಕಾರ, ಇಂಥ ರಾಜಕೀಯ ಪಕ್ಷಗಳಿಗ, ಅಥವಾ ಖುದ್ದು ಮಂಜುನಾಥನಿಗ? ಯಾರಿಗೆ ಸಲ್ಲಬೇಕು ಕೀರ್ತಿ? ನಿಶ್ರೇಯವಾಗಿರತಕ್ಕಂತಹ ಇದರ ಶ್ರೇಯ ಸಲ್ಲಬೇಕಾದ್ದು ಧರ್ಮಸ್ಥಳದ ಮಂಜುನಾಥನಿಗೂ ಮತ್ತು ಧರ್ಮಸ್ಥಳದ ಅಣ್ಣಪ್ಪನಿಗೂ. ಯಾಕೆ ಇದನ್ನು ನಿಮ್ಗೆ ಹೇಳ್ತಾ ಇದ್ದೇವೆ ಅಂತಂದರೆ, ನಾವೆಲ್ಲ ತುಂಬ ನಂಬಿಕೆಯಿಂದ ಜೀವನ ಮಾಡ್ತಾ ಇರುವವರು, ಕ್ಷಣ ಕ್ಷಣಕ್ಕೂ ಭಗವಂತನನ್ನು ಪ್ರಾರ್ಥಿಸಿಕೊಂಡು ಬದುಕುವವರು. ಅನಂತ ಕಾಲಗಳಿಂದ ಧರ್ಮಸ್ಥಳದ ಆ ಮಣ್ಣಿನ ಮೂಲ ಸತ್ವ ಪಂಚಶಕ್ತಿಗಳು ಅನ್ನುವ ಹೆಸರಿಂದ ಬಂದದ್ದು. ಕಾಳರ್ಕಾಯಿ, ಕಾಳರಾಹು, ಕನ್ಯಾಕುಮಾರಿ, ಕುಮಾರಸ್ವಾಮಿ, ಅಣ್ಣಪ್ಪ. ಯಾವಾಗ ಈ ಅಣ್ಣಪ್ಪನ ತತ್ವಗಳು ಜನಸಾಮಾನ್ಯರಿಗೆ ಅರಿವಾಗ್ತಾ ಬಂತೋ ಆವಾಗ ನಂಬಿಕೆಗೆ ಒಂದು ಬಹಳ ದೊಡ್ಡ ಸ್ಥಾನ ಸಿಕ್ಕಿತು. ಆ ನಂಬಿಕೆಯನ್ನು ಇವತ್ತೇನು ನಾಶ ಮಾಡಬೇಕು ಅಂತ ಹೊರಟಿದ್ದಾರೆ, ಅಥವಾ ಕ್ಷೇತ್ರವನ್ನೇನು ಮುಗಿಸಲೇಬೇಕು ಅನ್ನುವ ಸಿದ್ಧಾಂತಕ್ಕೂ ಹೊರಟಿದ್ದಾರೆ, ಈ ಸ್ಥಿತಿಯನ್ನು ಇವತ್ತು ಅಣ್ಣಪ್ಪ ಬಯಲಿಗೆ ಗೆಳೆದಿದ್ದಾನೆ. ಅಂದರೆ ನಮ್ಗನ್ನಿಸುವುದು ನಮ್ಮ ನಂಬಿಕೆ ಗೆದ್ದಿದೆ, ನಮ್ಮ ಶ್ರದ್ಧೆ ಗೆದ್ದಿದೆ. ಇವತ್ತು ಗೆಲ್ಲಬೇಕಾದ್ದು ನಂಬಿಕೆ ಮತ್ತು ಶ್ರದ್ಧೆ. ಆರೋಪ ಆಗ್ತಾ ಇರೋದು ಕ್ಷೇತ್ರದ ಮೇಲಾದರೂ ಕೂಡ ಕ್ಷೇತ್ರವನ್ನು ನಡೆಸುವವರ ಮೇಲೆಯೇ ಹೆಚ್ಚು ಕಣ್ಣಿರೋದು. ಯಾಕೆ ಕಣ್ಣು? ಅವರು ಆ ಆ್ಯಂಗಲಲ್ಲಿ ಆ ಕ್ಷೇತ್ರವನ್ನು ಬೆಳೆಸಿದ್ದಾರೆ. ಬಹಳ ವಿಶಾಲವಾಗಿ ಆ ಕ್ಷೇತ್ರ ಬೆಳೆದಿದೆ. ಆದರೆ ಇವತ್ತು ಬೆಳೆದದ್ದನ್ನು ಯಾರೋ ಒಬ್ಬರು ಮೂಲೆಯಲ್ಲಿ ನಿಂತು ಮಾತಾಡೋದಲ್ಲ, ಹಾದಿ ಬೀದಿಯಲ್ಲಿ ಮಾತಾಡ್ತಾರೆ. ಇಷ್ಟು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇದೆ, ಇಷ್ಟು ಆಸ್ತಿ ಇದೆ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಏನರ್ಥ? ಯಾವ ಮಟ್ಟಕ್ಕೆ ಇದು ಹೋಗ್ತಾ ಇದೆ? ಹೋಗಬಾರ್ದು. ನಮ್ಮ ಧಾರ್ಮಿಕ ನಂಬಿಕೆ, ನಮ್ಮ ಆಸ್ತಿ, ನಮ್ಮ ಅಸ್ಮಿತೆ ಅದು ಉಳಿಬೇಕು ಅನ್ನುವುದಕ್ಕೆ ನಾವು ಧರ್ಮಸ್ಥಳದ ಅಣ್ಣಪ್ಪನನ್ನು ಮೊರೆ ಹೋಗಿರುವುದರಿಂದ ಇವತ್ತು ಅಣ್ಣಪ್ಪನೇ ಗೆದ್ದಿದ್ದಾನೆ ಎನ್ನುವುದನ್ನು ಸಾರಾಸಗಟಾಗಿ ಹೇಳ. ನಾನು ಯಾಕಿದೆ ಪ್ರಶ್ನೆಯಿಂದ ಪ್ರಾರಂಭ ಮಾಡಿದೆ ಅಂದ್ರೆ, ಇಲ್ಲೂ ಹಿಂದೂಗಳು ಕೂಡ ಸೋತ್ ಬಿಟ್ವಾ ಅಂತ ಸ್ವಾಮೀಜಿ, ಬಹಳ ನಾನು ಪಾರದರ್ಶಕವಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಅಣ್ಣಪ್ಪನ ಮೇಲೆ, ಮಂಜುನಾಥನ ಮೇಲೆ ಶ್ರದ್ಧೆ ಇದ್ದ ಎಷ್ಟು ಜನ AI ವಿಡಿಯೋ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡಿದ್ರು. ನಂಬಿಕೆ ಇದ್ದ, ಶ್ರದ್ಧೆ ಇದ್ದ ಎಷ್ಟು ಜನ ಭಕ್ತರು ಹೀಗೊಬ್ಬ ಬುರುಡೆ ಹಿಡ್ಕೊಂಡು ಬಂದು ಬುರುಡೆ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡಿದ್ರು. ಹಿಂದೂ ಧರ್ಮದ ಪ್ರತಿಪಾದಕರು, ಅದರ ರಕ್ಷಕರು ಅಂತ ಕರೆಸ್ಕೊಳ್ಳೋ ಅನೇಕ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳು, ಹಾಗೆ ಕೆಲ ಸಂಘಟನೆಗಳು ಯಾರು ನಿಂತು ಪ್ರತಿಭಟನೆ ಪ್ರಾರಂಭ ಮಾಡಿದ್ರು ಮೊದಲ ದಿನ. ನಾನು ಹೇಳ್ತಿರೋದು, ಹಿಂದೂಗಳು ಕೂಡ ಸೋತ್ವಿ ಈ ವಿಚಾರದಲ್ಲಿ. ಗೆದ್ದಿದ್ದು ಆ ಕ್ಷೇತ್ರದ ಪಾಲಕ ಅಣ್ಣಪ್ಪ. ಹೌದು.
ಪ್ರಶ್ನೆ ಇದ್ದದ್ದೇ. ಈಗ ನಮ್ಮ ಧಾರ್ಮಿಕವಾಗಿರತಕ್ಕಂಥ ವಿಚಾರದಲ್ಲಿ ಹಿಂದೂಗಳು ಬಹಳ ಆಸ್ಥೆಯನ್ನು ಇಟ್ಕೊಂಡಿದ್ದಾರೆ. ಸ್ವಲ್ಪ ಮಂದಿ ಆದರೆ ಹೊರಗಿರ್ಬೋದು, ಅದು ತಪ್ಪು ಅಂತಲೂ ನಮಗನ್ನಿಸೋದಿಲ್ಲ. ಅದು ಅವರವರ ಶ್ರದ್ಧೆ, ಅವರವರ ನಂಬಿಕೆ. ಆದರೆ ಪ್ರಶ್ನೆ ಇದ್ದದ್ದು ಏನು ಅಂತಂದರೆ, ಹಿಂದೂಗಳು ಅನಾದಿ ಕಾಲದಿಂದ ನಂಬಿಕೊಂಡಂತಹ ನಂಬಿಕೆಗಳನ್ನು ಅದರ ಮೇಲೆ ಕೆಸರಚಾಟ ಮಾಡಿಕೊಂಡು ಆ ವ್ಯವಸ್ಥೆಯನ್ನು ನಾಶ ಮಾಡುವ ಒಂದು ಷಡ್ಯಂತ್ರ, ಒಂದು ಹುನ್ನಾರ, ಇದು ಅನಿಯಮಿತವಾಗಿ ನಡೀತಾ ಬಂತು. ಬಾಸ್ಕೆಟ್ಬಾಲ್ನ ಥರ ಯಾವಾಗ ಅದರೊಳಗೆ ಬೀಳ್ತದೆ, ಆ ಬೀಳ್ತದೆ ಎನ್ನುವುದನ್ನು ಕಾಯುವವರು. ಇವತ್ತು ಬೀಳ್ತದೆ, ನಾಳೆ ಬೀಳ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ ಅಂತ ಕಾಯುವವರು. ಆ ಸ್ಥಿತಿಗೆ ನಮ್ಮ ನಂಬಿಕೆಗಳು ಬೀದಿಯಲ್ಲಿ ಮಾರಾಟವಾದವು. ಈಗ ಪ್ರಶ್ನೆ ಇದ್ದದ್ದೇನು, ಹಿಂದಿನ ಕಾಲದಲ್ಲಿ ನಮ್ಮ ತಲೆಮಾರಲ್ಲ, ಬಹಳ ಶತಮಾನಗಳಿಂದ ಅಣ್ಣಪ್ಪ ಆ ಭೂಮಿಗೆ ಬಂದದ್ದು ನಂಬಿಕೆಯನ್ನೇ ನೋಡಿಕೊಂಡು. ನಂಬಿಕೆ ಏನಿದೆ, ನಿಮ್ಮ ನಂಬಿಕೆ ಏನಿದೆ, ನಿಮ್ಮ ಸತ್ಯ ಏನಿದೆ, ನಿಮ್ಮ ನ್ಯಾಯ ಏನಿದೆ, ಆ ನಂಬಿಕೆ ನ್ಯಾಯ ಸತ್ಯದ ಮಗ್ಗುಲಲ್ಲಿ ನಾನು ಬಂದು ನಿಲ್ಲಬೇಕು ಅಂತ ಅಣ್ಣಪ್ಪ ಬಂದದ್ದು. ಅವ ಅಣ್ಣಪ್ಪ ಬಂದಿರೋದಲ್ಲ, ಅವು ಬಂದಿರೋದು ಗಣಮಣಿ. ಘಟ್ಟದಿಂದ ಬರುವಾಗ ಪಂಜುರ್ಲಿ, ಘಟ್ಟದಿಂದ ಕೆಳಗಿಳಿಯುವಾಗ ಅವ ಗಣಮಣಿ. ಯಾವಾಗ ಅಲ್ಲಿ ಅಣ್ಣಪ್ಪನಾಗ್ತಾನೆ ಅಂದರೆ, ಯಾವಾಗ ಆ ಮಣ್ಣಿನಲ್ಲಿ ಮಂಜುನಾಥನನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ಏನು ನಿರ್ಧಾರಕ್ಕೆ ಬರ್ತಾನೆ, ಆ ನಿರ್ಧಾರಕ್ಕೆ ಬಂದಾಗ ತನ್ನ ರೂಪವನ್ನು ಬದಲಾಯಿಸಿಕೊಳ್ತಾನೆ, ಮಾನವ ರೂಪಕ್ಕೆ ಬರ್ತಾನೆ. ಮಾನವ ರೂಪದಲ್ಲಿ ನಾವೆಲ್ಲ ನೋಡ್ತೇವೆ, ಒಂದು ಕಚ್ಚವನ್ನು ಉಡ್ದಾರ ಮಾಡಿಕೊಂಡು, ಒಂದು ಇದು ಜುಬ್ಬ ಅಂಗಿಯನ್ನು ಹಾಕಿಕೊಂಡು, ಪೇಟ ಕಟ್ಟಿಕೊಂಡು ಅವ ಹೀಗೆ ಸುತ್ತಾಡ್ತಾ ಇರ್ತಾನೆ. ಹೋಗಿರೋದವ ಎಲ್ಲಿಗೆ? ಬೀಡಿಗೆ. ಆ ಬೀಡು ಏನಿತ್ತು ಹಿಂದಿನ ಮೂಲ ಸ್ಥಿತಿಯಲ್ಲಿ, ನಮ್ಗೆ ಆ ಬೀಡು ಹೇಗಿತ್ತು? ಇವತ್ತು ಏನು ಧರ್ಮಸ್ಥಳ ಅಂತ ನಾವೇನು ಕರೆಸಿಕೊಳ್ತೇವಲ್ಲ, ಆ ಹಿಂದಿನ ಮನೆತನದ ಗುಣ ಇದ್ದದ್ದು ಕುಡುಮದ ಪುರ. ಕುಡುಮಪುರ ಅಂತ ಆ ಮಣ್ಣಿಗೆ ಹೆಸರು. ಕುಡುಮ ಅಂದರೆ ಏನು? ಅದು ಸಾಮಾನ್ಯ ಭಾಷೆಯಲ್ಲಿ ನಾವು ನುಡಿಲಿಕ್ಕಾಗದ ಒಂದು ಸ್ವತ್ತು ಅದು. ಆ ಕುಡುಮಕ್ಕೆ ಅವ ಬಂದು ಯಾವಾಗ ಅದು ಧರ್ಮಸ್ಥಳ ಆಗೋದು ಅಂದರೆ, ವಾದಿರಾಜ ಸ್ವಾಮಿಗಳು ಅಲ್ಲಿ ಬಂದು ಪ್ರತಿಷ್ಠೆ ಸರಿ ಇಲ್ಲ, ಈ ಪ್ರತಿಷ್ಠೆಯನ್ನು ನಾನು ಪುನರಪಿ ಮಾಡಬೇಕು, ಇದಕ್ಕೆ ಚೈತನ್ಯವನ್ನು ತುಂಬಿಸಬೇಕು ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ಬಂದ ಮೇಲೆ ಅದರ ವಿಸ್ತಾರ ಬಹಳ ವಿಶೇಷವಾಗಿ ಹೋಗುತ್ತೆ. ಪ್ರಶ್ನೆ ಇದ್ದದ್ದು ತಾವು ಕೇಳಿದ ಹಾಗೆ, ಹಿಂದೂಗಳು ಕೂಡ ಬಾಲಿಶವಾಗಿ ಬಿಟ್ರಲ್ಲ, ಆ ನೋವು ಇವತ್ತಿಗೂ ನಮ್ಮನ್ನು ಕಾಡ್ತದೆ. ನಿಜ. ಈಗ ಪ್ರಶ್ನೆ ಇದ್ದದ್ದೇನು, ಹಿಂದಿನ ಕಾಲದಲ್ಲಿ ನಮ್ಮ ತಲೆಮಾರಲ್ಲ, ಬಹಳ ಶತಮಾನಗಳಿಂದ ಅಣ್ಣಪ್ಪ ಆ ಭೂಮಿಗೆ ಬಂದದ್ದು ನಂಬಿಕೆಯನ್ನೇ ನೋಡಿಕೊಂಡು. ನಂಬಿಕೆ ಏನಿದೆ, ನಿಮ್ಮ ನಂಬಿಕೆ ಏನಿದೆ, ನಿಮ್ಮ ಸತ್ಯ ಏನಿದೆ, ನಿಮ್ಮ ನ್ಯಾಯ ಏನಿದೆ, ಆ ನಂಬಿಕೆ ನ್ಯಾಯ ಸತ್ಯದ ಮಗ್ಗುಲಲ್ಲಿ ನಾನು ಬಂದು ನಿಲ್ಲಬೇಕು ಅಂತ ಅಣ್ಣಪ್ಪ ಬಂದದ್ದು. ಅವ ಅಣ್ಣಪ್ಪ ಬಂದಿರೋದಲ್ಲ, ಅವು ಬಂದಿರೋದು ಗಣಮಣಿ. ಘಟ್ಟದಿಂದ ಬರುವಾಗ ಪಂಜುರ್ಲಿ, ಘಟ್ಟದಿಂದ ಕೆಳಗಿಳಿಯುವಾಗ ಅವ ಗಣಮಣಿ. ಯಾವಾಗ ಅಲ್ಲಿ ಅಣ್ಣಪ್ಪನಾಗ್ತಾನೆ ಅಂದರೆ, ಯಾವಾಗ ಆ ಮಣ್ಣಿನಲ್ಲಿ ಮಂಜುನಾಥನನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿ ಏನು ನಿರ್ಧಾರಕ್ಕೆ ಬರ್ತಾನೆ, ಆ ನಿರ್ಧಾರಕ್ಕೆ ಬಂದಾಗ ತನ್ನ ರೂಪವನ್ನು ಬದಲಾಯಿಸಿಕೊಳ್ತಾನೆ, ಮಾನವ ರೂಪಕ್ಕೆ ಬರ್ತಾನೆ. ಮಾನವ ರೂಪದಲ್ಲಿ ನಾವೆಲ್ಲ ನೋಡ್ತೇವೆ, ಒಂದು ಕಚ್ಚವನ್ನು ಉಡ್ದಾರ ಮಾಡಿಕೊಂಡು, ಒಂದು ಇದು ಜುಬ್ಬ ಅಂಗಿಯನ್ನು ಹಾಕಿಕೊಂಡು, ಪೇಟ ಕಟ್ಟಿಕೊಂಡು ಅವ ಹೀಗೆ ಸುತ್ತಾಡ್ತಾ ಇರ್ತಾನೆ. ಹೋಗಿರೋದವ ಎಲ್ಲಿಗೆ? ಬೀಡಿಗೆ. ಆ ಬೀಡು ಏನಿತ್ತು ಹಿಂದಿನ ಮೂಲ ಸ್ಥಿತಿಯಲ್ಲಿ, ನಮ್ಗೆ ಆ ಬೀಡು ಹೇಗಿತ್ತು? ಇವತ್ತು ಏನು ಧರ್ಮಸ್ಥಳ ಅಂತ ನಾವೇನು ಕರೆಸಿಕೊಳ್ತೇವಲ್ಲ, ಆ ಹಿಂದಿನ ಮನೆತನದ ಗುಣ ಇದ್ದದ್ದು ಕುಡುಮದ ಪುರ. ಕುಡುಮಪುರ ಅಂತ ಆ ಮಣ್ಣಿಗೆ ಹೆಸರು. ಕುಡುಮ ಅಂದರೆ ಏನು? ಅದು ಸಾಮಾನ್ಯ ಭಾಷೆಯಲ್ಲಿ ನಾವು ನುಡಿಲಿಕ್ಕಾಗದ ಒಂದು ಸ್ವತ್ತು ಅದು. ಆ ಕುಡುಮಕ್ಕೆ ಅವ ಬಂದು ಯಾವಾಗ ಅದು ಧರ್ಮಸ್ಥಳ ಆಗೋದು ಅಂದರೆ, ವಾದಿರಾಜ ಸ್ವಾಮಿಗಳು ಅಲ್ಲಿ ಬಂದು ಪ್ರತಿಷ್ಠೆ ಸರಿ ಇಲ್ಲ, ಈ ಪ್ರತಿಷ್ಠೆಯನ್ನು ನಾನು ಪುನರಪಿ ಮಾಡಬೇಕು, ಇದಕ್ಕೆ ಚೈತನ್ಯವನ್ನು ತುಂಬಿಸಬೇಕು ಅಂತ ಹೇಳಿ ವಾದಿರಾಜ ಸ್ವಾಮಿಗಳು ಬಂದ ಮೇಲೆ ಅದರ ವಿಸ್ತಾರ ಬಹಳ ವಿಶೇಷವಾಗಿ ಹೋಗುತ್ತೆ. ಪ್ರಶ್ನೆ ಇದ್ದದ್ದು ತಾವು ಕೇಳಿದ ಹಾಗೆ, ಹಿಂದೂಗಳು ಕೂಡ ಬಾಲಿಶವಾಗಿ ಬಿಟ್ರಲ್ಲ, ಆ ನೋವು ಇವತ್ತಿಗೂ ನಮ್ಮನ್ನು ಕಾಡ್ತದೆ. ನಿಜ.